ಎಣ್ಣೆ ಕಮ್ಮಿ ಐತಲ್ಲ, ನಡೆಯುತ್ತಾ? ಕ್ರಿಸ್ಪಿಯಾಗಿ ಬಂದೈತೆ ಪಪ್ಸ್ ಅಂತ ನೋಡಿ. ಸಕಾಲ ಬಂದೈತೆ ಫ್ರೆಂಡ್ಸ್. ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಹಸ್ಬೆಂಡು ತೋರ್ತೊಳಿಕ್ಕೆ ಹುಲ್ಲನ್ನ ಕುಯ್ಯೋದಕ್ಕೆ ಹೋಗಿದ್ದಾರೆ. ನಾನು ಅಲ್ಲೇ ಹೋಗ್ತಾ ಇದ್ದೀನಿ. ನೋಡಿ, ಒಂದು ಬೆಲ್ವತ್ತಣ್ಣಿದೆ, ಬ್ಯಾಲ್ದಣ್ಣು ಅಂತ ಅಂತಾರೆ, ನಮ್ಮ ಕಡೆ ಬೆಲ್ವತ್ತಣ್ಣು ಅಂತ ಅಂತಾರೆ. ಬೆಲ್ಲದಣ್ಣು ಮತ್ತು ಉಪ್ಪು ಖಾರ ಇವೆರಡನ್ನೂ ತೊಗೊಂಡು ಹೋಗ್ತಾ ಇದ್ದೀನಿ. ಏನಂದರೆ ಫ್ರೆಂಡ್ಸ್, ಹಾಗೇನೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟನೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಹಸ್ಬೆಂಡ್ ಇವತ್ತು ರಜಾ ಹಾಕಿದ್ದಾರೆ, ಹಾಗಾಗಿ ಹುಲ್ಲಿನ ಡ್ಯೂಟಿ ಎಲ್ಲ ಅವ್ರದ್ದೇನೆ. ಸಖತ್ತು ಬಿಸಿಲು ಹೊಡಿತೈತೆ. ಇವತ್ತು ಯಾವ ರೀತಿ ಮಳೆ ಬರುತ್ತೆ ಅಂತ ಗೊತ್ತಿಲ್ಲ ಮಾತ್ರ. ಹೆಂಗೆ ಹೋಗ್ತಾಳೆ ನೋಡಿ, ಇಲ್ಲಿ ಬಂದಿದ್ದು ನೋಡ್ಬಿಟ್ಟು. ಏನೋ ತಂದಿದ್ದೀನಿ ಬಾ, ತಿಂಡಿ ತಂದಿದ್ದೀನಿ. ಇಷ್ಟೊಂದು ಬಿಸಿಲು ಹೊಡಿತೈತೆ. ಬಿಸಿಲು ಹೊಡಿತಾ ಇಲ್ಲ, ಸಖತ್ತು ಬಿಸಿಲು ಹೊಡಿತೈತೆ. ಮಳೆ ಓದಿರೋದಕ್ಕೆಲ್ಲ ಫೀಡ್ಸಿನ ಕಡ್ಡಿ ಹೆಂಗೆ ಚಿಗುರಿದಾವಲ್ವ ನೋಡಿ. ಇಲ್ಲಿ ಮಳೆ ಓದಿರೋದು ಕೂಡ ಚೆನ್ನಾಗಿ ಚಿಗುರಿದೆ. ಬಾಯಲ್ಲಿ ಏನೋ ತಂದಿದ್ದೀನಿ, ಕೊಡ್ತೀನಿ. ಬಾರಪ್ಪ, ಬೆಲ್ಲ ತಂದಿದ್ದೀನಿ. ಕುಚ್ಚು ಕಡ್ಡಿ ಕಣ್ಣಿಗೆ ಇಟ್ಕೊತದೆ. ತುಣಿ ಕಾಲ ಹಂಗೆಯಾ? ಒಳ್ಳೆ ಜಾಗ. ನನಗೂ ಐತ ಜಾಗ ಅಲ್ಲಿ, ಚೆನ್ನಾಗೈತಾ? ದುಡ್ಡು ಕೊಟ್ಟು ತಂದಿದ್ದ? ಇಲ್ಲ, ಯಾರೋ ಕೊಟ್ಟಿದ್ದು. ಎಷ್ಟು ವರ್ಷ ಆಗಿರ್ಬೋದು ನಮ್ಮ ಅಮ್ಮ ಊರಲ್ಲಿ ಆಡ್ ಮೇಸಕ್ ಹೋದಾಗೆಲ್ಲ ಆಯ್ಕೊಂಬರೋದು. ಈಗೆಲ್ಲೂ ತಿಂದೇ ಇಲ್ಲ. ಅಲ್ಲಿ ನಮ್ಮೂರಲ್ಲಿ ತಿನ್ನುವ ಚೆನ್ನಾಗಿ. ಆಡ್ ಮೇಸಕ್ ಹೋದಾಗೆಲ್ಲ ಡೈಲಿ 2-3 ಬೆಲ್ಲ ತಿನ್ನ ಆಯ್ಕೊಂಬರೋದು. ಬ್ಯಾಲ್ದ ಹಂಗ್ ಚಚ್ಚುದೆ. ವಾಲೆ ಫುಲ್ ಹಣ್ಣಾಗೋ ಆಯ್ತದು. ಇನ್ನೂ ಒಂದು ಸ್ವಲ್ಪ ಇದಾಗಿರ್ತದಲ್ಲ, ಅದು ಚಂದ. ಫುಲ್ ಹಣ್ಣಾಯ್ತು. ನೆನ್ನೆ ತಿಂದೆ, ಇದು ಫುಲ್ ಹಣ್ಣಾಗಿ ಹೋಗೈತಿ. ಇನ್ನೂ ಸ್ವಲ್ಪ ಇದಾಗಿರ್ತದಲ್ಲ, ಅಂತ ಚಂದ. ಉಪ್ಪು ಖಾರ ಅಲ್ಲಿಗೆ ಬರಲ್ಲ ನಾನು. ಚೆನ್ನಾಗಿತ್ತು. ಬಂಡೆ ಕಲ್ಲು ಇಲ್ಲೆಲ್ಲ ಕ್ಲೀನ್ ಮಾಡಬೇಕು. ರೋಜಾ ಕಡ್ಡಿ ಎಲ್ಲ ಬನ್ನಿ ಫ್ರೆಂಡ್ಸ್, ಬೆಲ್ಲದಣ್ಣು ತಿನ್ನೋಣ. ಜ್ಯೂಸ್ ಮಾಡಿದ್ರೆ ಚೆನ್ನಾಗಿರ್ತದೆ. ಬ್ಯಾಲ್ದಣ್ಣು ಇನ್ನು ಉಪ್ಪು ಖಾರ ಹಾಕ್ಬಿಟ್ರಂತೂ ಸಾಕಾಗೈತಂತ. ನಿಮ್ಮೂರಲ್ಲಿ ಬಿಟ್ವಾ? ನಮ್ಮೂರಲ್ಲಿ ಬಿಡಲ್ಲ. ನೋಡಿ, ಹಿಂಗೆ ಉಪ್ಪು ಖಾರ ಹಾಕ್ಬಿಟ್ಟು ಸಖತ್ ಟೇಸ್ಟ್ ಇರ್ತದೆ ಮಾತ್ರ. ನಮ್ಮೂರಲ್ಲಿ ಬಿಡಲ್ಲ, ಇವರೂರಲ್ಲಿ ಮಾತ್ರ ಬಿಡೋದು. ನಮ್ಮೂರಲ್ಲೇ ಬೇಜಾನ್ ಮರಗಳು. ಇಲ್ಲೆಲ್ಲಿ ಬೆಲತಿನ ಮರನೇ ನೋಡಿಲ್ಲ ನಿಮ್ಮೂರಲ್ಲಿ. ನಮ್ಮೂರಲ್ಲಿ ಸಖತ್ತು. ನಮ್ಮಮ್ಮ ಆಡಿನ ತಗ ಹೋದಾಗೆಲ್ಲ ಡೈಲಿ ಹಾಕೊಂಬರೋದು. ಜ್ಯೂಸ್ ಮಾಡಿ ಚೆನ್ನಾಗಿರ್ತದೆ. ಬೆಲ್ಲ ಹಾಕ್ಬೇಕಾದ್ರೆ ಅವ್ರು ಬೇರೆ ಬುಕ್ ತಗೊಂತಾಳೆ. ತಿನ್ರಿ, ನಾವು ಮಾಡ್ತಾ ಇದ್ರೆ ಹಸಿ ಹುಲ್ಲು. ಓಹೋ, ಅದೇ ಅಪರೂಪದಂಗೆ ಮಂತ ಇದ್ರೆ ಹಸಿ ಹುಲ್ಲು. ನಾನು ಮಾಡ್ತಾ ಇದ್ರೆ ಎಷ್ಟು ಹೋಗ್ತೀನಿ. ದಾರಿ ಬಿಡ್ತೀನಿ. ಇದು ಏನಿಲ್ಲ, ಹಿಂಗೆ ಸುತ್ತ ಕಳಿದೀಯಾ?
ಯಾರದು ಅವಳು ತೋರಿಸ್ತಾವಳು ನಾನು ಕುಯ್ ಕಾಲದ ಕುಯ್ಕೊಡು ಕಾಲು ಸೂಪ್ ಮಾಡ್ತೀನಿ. ಹಿಂಗೋಯ್ತಾರೆ ಇಲ್ಲಿಗೆ ನಮ್ಮದ್ರೊಳಗೆ ಇಲ್ಲಿ ಅಲ್ಲ ಇದು ಇದ್ರ ಗಿಡ ತಿನ್ನಕ್ಕೆ ತೆಂಗಿನಕಾಯಿ ಗಿಡ ತಿನ್ನಕ್ಕೆ ಹಂಗೆ ಓಡ್ಸು. ಅಯ್ಯೋ ತಲೆನೇ ವಾಲ್ಕೊಂಡು ಓಡ್ತಾಳೆ ಅವಳಂತೂ. ನನ್ನ ಗಂಡ ಪರ್ಮನೆಂಟಾಗಿ ಕೆಲ್ಸಕ್ಕೆ ಹೋಗ್ದಂಗೆ ಮಂತ ಇದ್ರೆ ನೋಡಿ ಆರಾಮಾಗಿ ಹಿಂಗೆ ಹೊಸ ಆಡು ಸಾಕೊಂಡು ಜೀವನ ಮಾಡ್ಬೋದು. ಇದು ನೆಮ್ಮದಿ ಜೀವನ. ಅಲ್ಲಿ ಹೋಗಿ ಮೂಟೆ ಹೊರೋದಕ್ಕಿನ್ನ ಇದು ನೆಮ್ಮದಿ ಜೀವನ ಅಲ್ವೇನಪ್ಪ? ಸಾಲ ತೀರ್ಸೋಕ್ಕೆ ಕೆಲ್ಸಕ್ಕೆ ಹೋಗ್ತಿರೋದು. ಎಷ್ಟೋ ಜನ ಹೇಳ್ತಾರೆ ಆ ಸೀಮೆಸ ಮಾಡ್ಕೊಂಡು ಆಡು ಕುರಿ ಸಾಕೊಂಡು ಅಣ್ಣ ಮಂತ ಇರ್ಬೋದಲ್ವಾ ಅಂತವ. ಬಟ್ ಇದು ನೆಮ್ಮದಿ ಜೀವನ. ಆಡು ಹೊಸ ಸಾಕೊಂಡಿರೋದು. ಆದರೆ ಸಾಲ ತೀರ್ಬೇಕಲ್ಲ. ಮಂತ ಇದ್ರೆ ಸಾಲ ತೀರೋದಿಲ್ವಲ್ಲ. ಅದಕ್ಕೋಸ್ಕರ ಹೊರಗಡೆ ದುಡಿಯಕ್ಕೆ ಹೋಗೋದು. ಮೇರಿ ಮೇರಿ ಬೇಗ ಮಳೆ ಬರೋ ಅಷ್ಟೊಳಗೆ ಈಗ ತಾನೇ ಆಡು ಹೊಡ್ಕೊಂಬಂದಿದ್ಯಾ? ಈಗಲೇ ಕಾಫಿ ಕಸ್ಕೊಂಬರ್ಬೇಕಾ? ಸ್ವೀಟ್ ಕುಡಿಯೋಣ ಕಾಫಿ ಕುಡಿಯೋಣ? ಟೀ ಕಾಫಿ ರೆಡಿ ಆಗಿದೆ. ಕಾಫಿ ಅಲ್ಲ ಸಾರಿ ಟೀ. ಯಾವ ನಾಯಿ ಹಂಗೆ ಬತ್ತ ಕುಂತ ಹಂಗೇನೆ ಆಡುಗಳು ನೋಡ್ಕೋಬೇಕು. ಇಲ್ಲಾಂದ್ರೆ ಇಲ್ಲ ಆಡ್ಸಕತ್ತೇನಿಲ್ಲ, ಬರೀ ನಾಯಿ ಕಾಟ ನೋಡು. ಗೊಂಬೆ ಎಲ್ಲ ಆಡ್ತಾವಳೆ ಒಬ್ಳೆ. ಲೇ ಗೊಂಬೆ ಕಾಯಿ ಕಿತ್ತಾಕ ಹಂಗೆ ಹೊಡಿತಾರೆ ಇಳಿಕೆ ನಮ್ದಲ್ಲ ಅದು. ಹಂಗಿರುತ್ತೆ ಡೈಲಿ ಈ ಥರ ಲೈಫು. ಆರಾಮಾಗಿ ಹೆಂಡತಿ ಅಡುಗೆ ಮಾಡ್ಕೊಡ್ತಾಳೆ, ನೀನು ಆಡು ಹೊಸ ಮಾಡ್ಕೊಂಡು ಮನೆ ಹತ್ರ ಇರೋದು. ಯಾವ ಸಾಲ ಪಾಲ ಇಲ್ಲ ಅಂದಿರ ಆರಾಮಾಗಿ ಅಲ್ಲಿ ಯಾವ ಸಾಯ್ತಾನಪ್ಪ. ಅವನತ್ತಲ್ಲಿ ಎತ್ತು 50 kg ಅಷ್ಟೊಳಗೆ ಕಣ್ಣು ಇಬ್ಬತ್ತು. ಆಮೇಲೆ ಏನಂದರೆ ಫ್ರೆಂಡ್ಸ್ದು ಆ ಅಂಗಡಿಲಿ ಕೆಲಸ ಮಾಡೋರೆಲ್ಲ ಹೇಳ್ತಾರೆ, ಅಪ್ಪ ನಿನ್ನ ಗಂಡ ಇರೋದಕ್ಕೆ ಆ ಮೂಟೆ ಬರ್ತಾನೆ, ನಮ್ಮ ಕೈಲಾದ್ರೆ ಒಂದಿನ ಆಗಲ್ಲ ಅಂತ. ನನ್ನ ಗಂಡ 4 ವರ್ಷ ಆಯ್ತಾ? 4 ವರ್ಷದ ಮೇಲೆ ಆಯ್ತು ಅವನಿಗೂ ಸೇರ್ಕೊಂಡು. ಅವಾಗ್ಲಿಂದಲೂ ಮೂಟೆ ಒತ್ತು ಹಿಂಗೆ ಬೆನ್ನು ಹಿಂಗಾಗುತ್ತೆ. ಇನ್ನೊಂದು ಸ್ವಲ್ಪ ದಿನಕ್ಕೆ ಬಾಯ್ಲಿ ಟೀ ಕುಡ್ದಲ್ಲ. ಟೀ ಅಲ್ಲ ಸರ್ಬತ್ತು. ಅದು ಇದಾಕಿಲ್ಲ ನಿಂಬೆಹಣ್ಣು. ಅಲ್ಲಿ ನಿಂಬೆಹಣ್ಣು ಕಿತ್ಕೊಂಡು ಹಾಕು. ಸಕ್ಕರೆ ಮಾತ್ರ ಹಾಕೊಂಬಂದಿದ್ದೀನಿ. ಒಂದು ಹಣ್ಣಾಗಿರೋ ನಿಂಬೆಹಣ್ಣು ಕಿತ್ಕೊಂಡು ಇವಾಗ ಹಾಕೊಂಬಂದೆ. ಒಂದು ಚೆನ್ನಾಗಿ ಹಣ್ಣ ಇರೋದು ನಿಂಬೆಹಣ್ಣು ಕಿತ್ತ. ಏ ಗೊಂಬೆ ಬೀಳ್ಸಿ. ಕಾಲು ಸ್ಲಿಪ್ಪರ್ ಹಾಕೊಂಡು ಓಡಾಡ್ಬೇಕು. ಅದಕ್ಕೆ ಹುಷಾರು. ಚೆನ್ನಾಗಿ ಕೆಂಪತ್ತೈತಲ್ಲಿ. ಎಷ್ಟು ಹಾಕನ? ಅರ್ಧ ಹಿಂಡು ಅವನವ ಚಾಕು. ಇಲ್ಲ ಕುಡ್ಲೈದು ಬಿಟ್ಟು ಅಂತಿದ್ದೀನಿ. ನಮ್ಮ ಗೊಂಬೆಗೋಸಿ ಜ್ಯೂಸ್. ಗೊಂಬೆ ಬತ್ತಾಳೆ, ಬೂಂಡಿಸ್ತಾಳೆ ನೋಡಿ. ನಮ್ಮ ಮನೆ ನಿಂಬೆ ಗಿಡ ಈ ಸಲ ಯಾವ ಥರ ಕಾಯಿ ಬಿಟ್ಟೈತೆ ಅಂದರೆ ಎಲೆಗೊಂದು ಕಾಯಿ ಹಂಗೆ ಬಿಟ್ಟೈತೆ. ಇಲ್ಲಿ ನೋಡಿ ಎಲೆಗೊಂದು ಕಾಯಿ. ಮತ್ತು ಸರ್ಯಾಗಿ ಒಂದು ಸ್ವಲ್ಪ ದುಡ್ಡು ಮಾಡ್ಕೊಂಬಿಡ್ತೀನಿ ಇವು ನಿಂಬೆಹಣ್ಣು ಮಾರ್ಬಿಟ್ಟು. ಇವೆಲ್ಲ ಹಣ್ಣಾದ್ಮೇಲೆ ದಪ್ಪ ಆದಮೇಲೆ ಊರೊಳಗೆ ನಿಂಬೆಹಣ್ಣು ಅಂತ ಹೋಯ್ತೀನಿ. ನಿನ್ಗಂಟ ಬಿಡೋದಲ್ಲ. ನಾನು ಏನಾರು ಆದ್ರಿ ಅಲ್ಲಿಗೆ ಇರಿಸೋಗೆ ಕಿತ್ಕೊಂಡೈತೀನಿ ನಾನು. ನಂದು ನಿಂಬೆ ಗಿಡ, ನಿಂದಲ್ಲ. ಕೇರಳದಲ್ಲಿ ಜ್ಯೂಸ್ ಕುಡಿದು ನಿಂಬೆ ಬೀಜ ನೆಟ್ಟಿ ಆ ಗಿಡ ನೋಡಿ. ಒಂದು ಬೀಜದಿಂದ ಎಷ್ಟು ಕಾಯಿ ಅಲ್ಲ. ಪ್ರಕೃತಿಗೆ ನಾವೊಂದು ಗಿಡ ಕೊಟ್ಟರೆ ಅದರಿಂದ ನಮಗೆ ಎಷ್ಟು ಹಣ್ಣು ಕೊಟ್ಟಿದೆ ಅಂತ.
ನೋಡಿ 2 ವರ್ಷ ಆದ್ರೂ ಬಿಡ್ತೈತೆ ಅಲ್ವಾ. ಕಿತ್ತಾಕ್ಬೇಕಂತ ಮಾಡಿದ್ದೆ ನೀನು, ಕಿತ್ತಾಕ್ಬೇಕಂತ ಮಾಡಿದ್ದೆ ಕಾಯಿ ಬಿಡ್ತಿಲ್ಲ ಅಂತ. ಆದರೆ ಆಮೇಲೆ ಬಿಡ್ತು ನೋಡಿ, ಕಿತ್ತಾಕ್ಬೇಡ ಸುಮ್ಮನೆ, ನಾನು ಕಾಯಿ ಬಿಡ್ತೀನಿ ಅಂತ. ಅದೇ ಒಂದು ಮನುಷ್ಯ ತಾಳ್ಮೆ ಇರಬೇಕು ಅಂತ. ಅದಕ್ಕೆ ತಾಳ್ಮೆ, ಹೌದು, ಇದಂತೂ 100% ಕರೆಕ್ಟ್. ಮನುಷ್ಯಂಗೆ ತಾಳ್ಮೆ ಅನ್ನೋದು ಇರಬೇಕು. ಇದನ್ನು ಹೋದ ವರ್ಷ ಕಿತ್ತಾಕ್ಬೇಕಂತ ಮಾಡಿದ್ರು ಗಿಡವ, ಕಾಯಿ ಬಿಡ್ತಿಲ್ಲ ಅಂತ. ಆದರೆ ಈ ವರ್ಷ ನೋಡಿ ಹೆಂಗೆ ಕಾಯಿ ಬಿಟ್ಟೈತೆ ಅಂತ. ಈ ನಿಮ್ಮಣ್ಣ ಜ್ಯೂಸ್ ಕುಡಿತಾರೆ. ಕುಡಿ. ಥ್ಯಾಂಕ್ ಯು. ವಾವ್, ವಾಟ್ ಹ್ಯಾಪೆಂಡ್? ಏನು ಕೊಡ್ತೀಯಪ್ಪ? ಏನದು? ಯಪ್ಪ ದೇವ್ರು, ಅದು ಕೊಂಬೆ ಹೊಡಿತಾಳೆ ನಮ್ಮ ಅಮ್ಮಗೆ ಎದುರ್ಸಕ್ಕೆ ತಾಣಿಲ್ಲ. ಇದು ನಿಂಬೆ ಗಿಡದ್ದು ಎಲೆಯಲ್ಲಿ ಇರ್ತವೆ. ಇದೇ ಏನಪ್ಪ ಚಿಟ್ಟೆ ಆಗೋದು, ಅಲ್ಲೊಂದು ಗೂಡು ಕಟ್ಟೈತೆ. ನಾನು ಇದೇನು ಒಂಥರ ಇಲ್ಲಿ ಒಂಥರ ಗೋಲ್ಡ್ ಕಲರ್ ಐತಲ್ಲ ಮುಂದೆ ಒಂಥರ, ಅದನ್ನ ನೋಡ್ಬಿಟ್ಟು ಇದು ಎಂಥದ್ದು ಗೂಡು ಕಟ್ಟೈತಲ್ಲ ಅಂತ ಅನ್ಕೊಂಡೆ. ಎಲೆ ಎಲ್ಲ ತಿಂದಾಗಿದ್ದು ನೋಡಿ. ಇನ್ನೂ ಇದಾವ ನೋಡು. ಏನೋ ಆಡುಗಳು ತಿಂದಾವೆ ಅಂತ ನೋಡ್ತಾ ಇದೀನಿ. ಇದು ನೋಡಿದ್ವಿ ಔಷಧಿ ಹೊಡಿದ್ವಿ. ಹೆಂಗೈತೆ ನೋಡಿ, ಗ್ರೀನ್ ಕಲರ್. ಎಲೆಯಲ್ಲಿ ಕಾಣಿಸೋದೇ ಇಲ್ಲ, ಹಂಗೈತೆ ಕಾಣಿಸೋದೇ ಇಲ್ಲ. ನಿಂಬೆ ಗಿಡ ಕೋಳಿಗೆ ತಿಂತಾರೆ. ಹ್ಞೂ ಯಪ್ಪ, ಅದು ನೋಡಿದ್ರೆ ಮೈಜು ಅಂತ. ನಮ್ಮ ಗೊಂಬೆ ನೋಡಿ ಎದುರ್ಸಕ್ಕೆ ಹೆಂಗೆ ಹೋಗ್ತಾಳೆ ಅಂತವ. ಬರೋಲ್ಲ ನಡೀರಿ, ಹಸ್ಗಳೆಲ್ಲ ಕೊಡ್ಕೊಳಿಕ್ ಹೋದ. ನಡೀರಿ. ಗೆಂಡೆ ಹಂಗೆ ಓಡ್ಬೇಡ, ಹಿಂಗೆ ನಡಿ. ನಡಿ ಗೆಂಡೆ. ಒಂದು ರೋಡಲ್ಲಿ ಹೋಗೋ ಯಾರು. ಇವತ್ತು ರಜೆ ಇರೋದ್ರಿಂದ ಒತ್ತಂತೆ ವಾಕಿಂಗ್. ಅವನಿಗೆ ಮುಟ್ಟಿರ್ ಸಾಕು, ಅವನಿಗೆ ರೀಸಸ್ ಅಂಟು ಬಿಡ್ತಾವತ್ಲ. ಇದು ಕೊಳಕ. ರೈಟ್. ಹೋಗಿ ವಾಕಿಂಗ್ ಹೋಗು ಗೊಂಬೆ ನೀನುವೆ. ನೋಡಿ ವಾಕಿಂಗ್ ಹೋಗ್ತಿದ್ದಾರೆ. ಇವತ್ತು ಮನೆ ಹತ್ರ ರಜೆ ಹಾಕಿರೋದಕ್ಕೆ ಒತ್ತಂತೆ ವಾಕಿಂಗ್ ಅವನಿಗೆ. ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ. ಏನಪ್ಪ ಅಂತ ಅಂದರೆ, ಸಿಂಪಲಾಗಿ ಈಸಿಯಾಗಿ ಮೊಟ್ಟೆ ಪಪ್ಸ್ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು, ಅಲ್ಲಿ ಮೊಟ್ಟೆನ ಬೇಯಿಸೋದಕ್ಕೆ ಇಟ್ಟಿದ್ದೀನಿ, ಒಂದು 6 ಮೊಟ್ಟೆ. ಇಲ್ಲಿ ಮೈದಾ ಹಿಟ್ಟು ಕಲಸೋಣ ಅಂತ ಅಂದ್ಬಿಟ್ಟು ಮೈದಾ ಹಿಟ್ಟು ತೊಗೊಂಬಂದಿದ್ದೀನಿ. ಇವಾಗ ಮೈದಾ ಹಿಟ್ಟನ್ನ ಕಲಿಸ್ತೀನಿ. ಇವಾಗ ಮೈದಾ ಹಿಟ್ಟು ನಮಗೆ ಪಪ್ಸಿಗೆ ಎಷ್ಟು ಬೇಕಾಗುತ್ತೆ, ನಾವು ಎಷ್ಟು ಪಪ್ಸ್ ಮಾಡ್ತೀವಿ ಅದ್ರ ಮೇಲೆ ಮೈದಾ ಹಿಟ್ಟನ್ನ ಕಲಿಸ್ಕೋಬೇಕು. ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಹಿಟ್ಟನ್ನ ಚೆನ್ನಾಗಿ ಕಲಿಸ್ತೀನಿ. ತಾರಾ ಮೇಡಮ್ ಅವರು ಇವತ್ತು ಪಪ್ಸ್ ಮಾಡ್ತಿದ್ದಾರೆ. ಅದು ಏನಾಗುತ್ತೆ, ಪಪ್ಸ್ ಆಗುತ್ತೆ ಏನಾಗುತ್ತೆ ನೋಡಮ್ಮ. ಇವತ್ತು ದೊಡ್ಡ ಮನ್ಸು ಮಾಡಿ ಪಪ್ಸ್ ಮಾಡ್ತಿದ್ದಾರೆ. ಇವತ್ತು ಬೇಕರಿಲಿ ಡೈಲಿ ತಂದ್ಕೊಡಲ್ವಲ್ಲ, ಅದಕ್ಕೆ ನಾನೇ ಮಾಡ್ತಾ ಇದ್ದೀನಿ ಮನೇಲಿ. ನೋಡೋಣ ಇವತ್ತು ಟ್ರೈ ಮಾಡಿ ಹೊಸ್ದಾಗಿ ಯಾವ ಥರ ಬರುತ್ತೆ ಅಂತ. ಇದೇ ಫಸ್ಟ್ ಟೈಮ್ ಪಪ್ಸ್ ಟ್ರೈ ಮಾಡ್ತಾವ್ರೆ. ಸೇಮ್ ಚಪಾತಿಗೆ ಮುದ್ದಂಗೆ ಮದಿಬೇಕಾ? ಇಲ್ಲ, ಚಪಾತಿಗಿನ್ನ ಸ್ವಲ್ಪ ಗಟ್ಟಿಗೆ ಮಿದಿಬೇಕು. ಏನು ಗೊತ್ತಾ, ಹಿಟ್ಟು ಫುಲ್ಲು ಸಾಫ್ಟ್ ಆಗಬೇಕು, ಆ ರೀತಿ ಮಿದಿಬೇಕು. ಸ್ಮೂತ್ ಬರಬೇಕು. ಸಖತ್ತು ಸಾಫ್ಟಾಗಿ ಮಿದಿಬೇಕು. ಪಪ್ಸಾಗ ಚೆನ್ನಾಗಿ ಬರ್ತವೆ. ನೋಡಿ, ಮನೇಲೆ ಸಿಂಪಲ್ಲಾಗಿ ಮಾಡ್ಕೋಬಹುದು. ತೋರಿಸ್ತಾ ಇದ್ದೀನಿ, ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಮಾಡ್ತಿರೋದು ಫಸ್ಟ್ ಟೈಮ್. ನೋಡೋಣ ನೀಟಾಗಿ ಬಂದರೆ. ಇಲ್ಲ, ನೀಟಾಗಿ ಮಾಡ್ತೀನಿ ಅನ್ನೋ ನಂಬಿಕೆ ನನಗೈತೆ, ಅದಕ್ಕೆ ಮಾಡ್ತಾ ಇದ್ದೀನಿ. ಒಟ್ಟಲ್ಲಿ ಹಿಟ್ಟು ಫುಲ್ಲು ಸಾಫ್ಟಾಗಿ ಮಿದಿಬೇಕು. ಇವತ್ತು ಸೋನೆ ಥರ ಬರ್ತಾ ಇದೆ, ಸೋನೆ ಥರ ನೆನ್ನೆ ತಾನೇ ಅಷ್ಟು ಬಗ್ಗೆ ಹೇಳಾಗಿದ್ದೀನಿ. ಆಡು ಹುಷಾರು, ನಾಯೆಲ್ಲ ಇದಾಗ ಅಂದ್ಬಿಟ್ಟು ನೆನ್ನೆ ನೋಡಿದೆ. ನೋಡಿ ಯಾವ ಥರ ಕಚ್ಚವಿಲ್ಲ. ಅಪ್ಪ ಏನಾರು ಜಾಸ್ತಿ ಆಗಿದ್ರೆ ಥರ ಮಾತ್ರ ನೀನು ಏನಾರ ಮನೆಗೆ ಬಿಟ್ಟಿದ್ರೆ ಮಾತ್ರ ನಿದ್ದು ಬಂದು ಕಿತ್ತಾಕ್ಬಿಡವು. ಓನಮ್ಮ ಮಾಡಿ ಸುಮ್ಮನೆ ಇಲ್ಲಿ ಆಡು ಕರ ಸಾಕೋದೇ ಒಂದು ಕಷ್ಟ ಆಗೈತಪ್ಪ. ನಿಮ್ಮ ಸಿದ್ಧಿ ಯಾವ ಹಿಡ್ಕೊಂಡು ಹೋಗಲ್ವಲ್ಲ.
ಸುಮ್ಮನೆ ಪಂಗ್ ಕಣ್ಣಾಗ ಬರ್ಪ ಪಾವಕ್ಕೂ ಇಟ್ಕೊಂಡು ಹೋಗ್ಬಿಡ್ತಾವೆ ಮತ್ತೆ ಹೋಸರಿ ಹತ್ಕೋ ಹಂಗೆ ದೊಡ್ಡದಕ್ಕೆ ಬೋದು ಅವಳು ಸಿಕ್ಕ ಎದ್ರ ಬಿಡಿಸ್ತಾಳೆ ನಾಯಿನೆಯ ನೋಡೋ ಇಟ್ಟು ಈ ಥರ ಮಿದ್ದಿದ್ದೀನಿ. ಇದಕ್ಕೆ ಸ್ವಲ್ಪ ಇದಾಗ್ತಾ ಇದ್ದೀನಿ. ಸ್ವಲ್ಪ ಏನು ಅಪ್ಪರ್ನ ಯಾಕೆ ಒಂಚೂರ ಅದೇನು ತುಪ್ಪನಾ? ಬೆಣ್ಣೆ ಹಾಕಬೇಕು, ಬಟ್ ಬೆಣ್ಣೆ ಇಲ್ಲ ನಮ್ಮ ಮನೇಲಿ, ಅದಕ್ಕೆ ನಾನು ತುಪ್ಪ ಹಾಕ್ತೀನಿ. ಇನ್ನೊಂಚೂರು ಹಾಕ್ಲಾ? ಆಮೇಲೆ ಹಾಕ್ಬೇಕು ಮತ್ತೆ ಹಿಟ್ಟರೆ ನೋಡಿ ಲಾಲೆಲ್ಲ ಮೊಟ್ಟೆ ಬೇಯ್ತವೆ. ಅದಕ್ಕೆ ಇವತ್ತು ಮಳೆ ಸೋನೆಗೆ ಪುಪ್ಸ್ ಮಾಡ್ಕೊಡ್ತೀನಿ ಅಂತ ಹೊಂಟಿದ್ರೆ ತಾರ ನೋಡೋಣ ಯಾವ ಥರ ನೋಡಿ ಬರುತ್ತೆ. ಎಷ್ಟು ಸಾಫ್ಟಾಗಿ ಮಿದ್ದಿದ್ದೀನಿ ಅಂತ. ಈ ರೀತಿ ಮಿದ್ದಿಬೇಕು. ಇದಕ್ಕೆ ನಮ್ಮನೇಲಿ ಬೆಣ್ಣೆ ಇರಲಿಲ್ಲ, ಅದಕ್ಕೆ ತುಪ್ಪ ಹಾಕಿದ್ದೀನಿ ಸ್ವಲ್ಪ. ಇದನ್ನು ಸ್ವಲ್ಪ ಇವಾಗ ಒಂದು 10 ನಿಮಿಷ ಹಾಗೇನೆ ಬಿಡ್ತೀನಿ. ಇವೇನೇನು ಮಸಾಲೆ ಹಿಂಗೆ ಬೇಕೊಂಡಿದ್ದೀರ? ಅದು ಪಪ್ಸಿಗೆ ಸ್ಟಫಿಂಗಿಗೆ. ಇಲ್ಲಿ ಬಂದು ಈರುಳ್ಳಿನ ಕಟ್ ಮಾಡ್ತಾ ಇದ್ದೀನಿ. ಒಂದು ಮೂರು ಈರುಳ್ಳಿ ತಾನಿದ್ದೀನಿ ಮೀಡಿಯಮ್ ಸೈಜು. ಮೊಟ್ಟೆ ಪಪ್ಸಿಗೆ ಚಪಾತಿ ಏರಕ್ಕೆ ಎಂಥದ್ದು ರೆಡಿ ಮಾಡ್ಕೊಟ್ಟಿವಿ ನೋಡಿ ಅಗ್ಲಾಗಿ. ಅವೆಲ್ಲ ಪಿಂಗ್ವಿನ ಏನಂತಾರಲ್ಲ, ಪಿಂಗ್ವಿನ್ ಅವೆಲ್ಲ ಗೋಡೆ ಗೆಣಸಕ್ಕೆ ತಂದಿತ್ತು, ಒಂದು ಮಿಕ್ಕಿತ್ತು. ಹಂಗಾಗಿ ಒಳ್ಳೆ ಚಪಾತಿ ಏರಿಯಕ್ಕೆಲ್ಲ ಚೆನ್ನಾಗಿತ್ತು, ಅದನ್ನೇ ತಗೊಬಿಡು. ಈರುಳ್ಳಿನ ಫ್ರೆಂಡ್ಸ್ ಹಿಂಗೆ ಉದ್ದಕ್ಕಾರು ಕಟ್ ಮಾಡ್ಕೋಬೋದು, ಇಲ್ಲ ಚಿಕ್ಕದಾಗಿ ಆ ಥರನಾರು ಕಟ್ ಮಾಡ್ಕೋಬೋದು. ನಾನು ಬಟ್ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ ಉದ್ದಕ್ಕೆ. ಫ್ರೆಂಡ್ಸ್ ಇವಾಗ ಮೊಟ್ಟೆ ಬೆಂದಿದ್ದಾವೆ. ಇವಾಗ ನೀರು ಬಸ್ಬಿಟ್ಟು ಮೊಟ್ಟೆ ಎಲ್ಲ ಓಡೆಲ್ಲ ಸುಲಿತೀನಿ. ಇವಾಗ ಮೊಟ್ಟೆ ಪಪ್ಸು ಬೇಗ ಸ್ಟೈಲ್ ಆಗುತ್ತಾ ಏನಾಗುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಪಪ್ಸ್ ಮಾಡ್ತಾ ಇದ್ದೀನಿ. ಇವಾಗ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ. ಇವಾಗ ರುಚಿಗೆ ಉಪ್ಪು, ನಾನು ನೋಡಿ ಸ್ವಲ್ಪ ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಒಂಚೂರು ಗರಂ ಮಸಾಲ, ಮಟನ್ ಮಸಾಲ, ಚಿಕನ್ ಮಸಾಲ ಇಷ್ಟು ತಗೊಂಬಂದಿದ್ದೀನಿ. ನೀವು ಆಪ್ಷನ್ಸು ಹಾಕೊಂಡ್ರೆ ಹಾಕೋಬೋದು, ಇಲ್ಲಾಂದರೆ ಬರೀ ಗರಂ ಮಸಾಲ ಮತ್ತು ಅಚ್ಕಾರದ ಪುಡಿ, ಅರಿಶಿನ ಪುಡಿ ಹಾಕೋಬೋದು. ನಾನು ಮನೇಲಿ ಇತ್ತಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಚಿಕನ್ ಮಸಾಲ ಇದನ್ನೆಲ್ಲ ಸೇರಿಸಿದ್ದೀನಿ. ಮೊಟ್ಟೆಗೆ ಈರುಳ್ಳಿ ಸಿಪ್ಪೆ ಯಾಕೆ ಹಾಕ್ತಾರೆ? ಮೊಟ್ಟೆ ಚೆನ್ನಾಗಿ ಬೇಯಲಿ ಅಂತ, ಬೇಗ ಬೇಯ್ತವೆ, ಒಡೆದೋಗಲ್ಲ ಅಂತ. ಒಡೆದಾಯ್ತು ಚೆನ್ನಾಗಿ ಬೇಯ್ತವೆ, ಬೇಗ ಚೆನ್ನಾಗಿ ಬರುತ್ತಲ್ಲ. ಈರುಳ್ಳಿ ಸಿಪ್ಪೆ ಹಾಕಿದ್ರೆ ಮೊಟ್ಟೆ ಚೆನ್ನಾಗಿ ಬಿಸಾಗಿ ಬರ್ತವೆ. ನೋಡಿ ಹೆಂಗೆ ಒಂಚೂರು ಡ್ಯಾಮೇಜ್ ಆಗಲ್ಲ ಆ ಥರ ಗೊತ್ತು. ಒಳ್ಳೆ ರೆಡಿ. ನೀವು ಯಾರಲ್ಲ ಹುಲ್ಲೆಲ್ಲ ಹೋಗಲ್ಲ, ಮೆದೆ ಒಳಗೆ ಹೋಗಿ ತಿಂತ ಕುಂತವ್ರಕಂಡ್ಲ ಕೆಳಕ್ಕೆ ಆಡ್ದ ಇರ್ದು ಹಾಕಿ. ಇದೇನು ಕೇಳು, ಏನಕ್ಕೆ ಮದ್ದು ಅಷ್ಟೇ ಇಟ್ಟು ಕಳ್ಸ್ಕೊತೀವಿ. ಇದು ಅರಿತೀವಲ್ಲ ಹಿಟ್ಟ, ಆವಾಗ ಸೈಡಲ್ಲಿ ಸವರಕ್ಕೆ
ಎಡ್ಜು ಬಿಚ್ಕೊಳ್ಳೋದು. ಅಷ್ಟೇ ಇದು ಮಾಡ್ಕೊಳ್ಳಿ ಮತ್ತೆ. ನೋಡಿ ಇಲ್ಲಿ ಮಸಾಲ ರೆಡಿಯಾಗಿದೆ, ಇನ್ನು ಮೊಟ್ಟೆನೂ ರೆಡಿಯಾಗಿದೆ. ಅದು ಒಂದೇ ಒಂದು ಡ್ಯಾಮೇಜ್ ಬಂದೈತೆ, ಇರಲಿ. ಮೊಟ್ಟೆನು ಉಂಡೆನೇ ತಿಂತೀಯ ನೀನು? ಹಾಂ, ಉಂಡೆ ಬೆಸಲೆ ಫುಲ್ ಎಗ್ ಹಾಕು. ಫುಲ್ ಎಗ್ಗೆ ಹಾಕೋದು. ಇನ್ನೂ ಅರ್ಧ ಬರ್ತಾ ಇಷ್ಟೇ. ಎಷ್ಟೇ ಸಾಕು. ಎಣ್ಣೆ ಅರ್ಧ ಲೀಟ್ರ್ ಓದ್ಬಿಟ್ಟ. ಪಪ್ಸ್ ನೀಟಾಗಿ ಬೇಯಬೇಕು ಅಂದ್ರೆ ಅರ್ಧ ಲೀಟ್ರ್ ಹೋಗ್ಬೇಕೇನೋ. ಬಾಂಡ್ಲಿ ದೊಡ್ಡದಾಗೈತಲ್ಲ. ಈ ಬೇಕ್ರಿಲೆಲ್ಲ ಏನ್ರಲ್ಲಿ ಮಾಡ್ತಾರಲ್ಲ ಅವ್ರು ಎಣ್ಣೆನೇ ಹಾಕಲ್ಲ. ಓವನ್ ಅದು ಹೀಟ್ ಮಾಡೋದೇ ಒಂದು ಮಿಷಿನ್ ಬರುತ್ತಾ? ಬ್ರೆಡ್ ಎಲ್ಲ ಇದು ಮಾಡ್ತಾರಲ್ಲ ಆ ಥರ. ಇಲ್ಲಿ ಊಟ ಸ್ವಲ್ಪ ಹಿಂಗೆ ತುಪ್ಪ ಹಾಕ್ಬಿಟ್ಟು ಇನ್ನೊಂಚೂರು ಅಗಲ ಬರ್ಬೇಕಾಯ್ತು ಅನ್ಸುತ್ತೆ ಅಷ್ಟೇ. ಮತ್ತೆ ಅರಿಬೇಕು ಅವೆಲ್ಲ ಹಾಕ್ಬಿಟ್ಟು ಒಂದ್ರ ಮೇಲೆ ನಾಲ್ಕು ಕರ್ಕೊಂಡಿದ್ದೀರಲ್ಲ, ಒಂದ್ರ ಮೇಲೆ ಒಂದು ಹಾಕ್ಬಿಟ್ಟು ಅರಿಬೇಕು. ಮತ್ತೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಥರ ಮತ್ತೆ ಸ್ವಲ್ಪ ಇವಾಗ ಹಿಟ್ಟು ಹಾಕ್ಕೊಂಡು ಮತ್ತೆ ಹರಿಯೋದು. ಇವಾಗ ಇದು ಎಡ್ಜಸ್ ಇದೆಯಲ್ಲ, ಇದನ್ನ ಕಟ್ ಮಾಡೋಣ. ನಾಲ್ಕಂಬಲ್ಲಿ ಕಟ್ ಮಾಡ್ಕೋಬೇಕಾ? ನಿನ್ನ ಮೊಟ್ಟೆ ಹುಡಿಕೊಂಡು ಹೆಂಗೆ ಬರ್ತಾವ್ರಿ ಇಲ್ಲಿ. ನಿನ್ನ ಮೊಟ್ಟೆನ ಸಿಕ್ಕಿರ ಹಂಗೆ ಉಳಿಸ್ಕೊಂಡು ತಗೊಂಡೋಯ್ತಾರೆ. ಹಂಗಲ್ಲ, ಸೆಂಟ್ರು ನಾಲ್ಕಂಬೂಲೆ ಚೌಕ ಬರಕ್ಕೆ ಬರೀತಿಲ್ಲ ಆ ಥರ ಬರೀ. ನಾವು ಬೇಕ್ರಿಲಿ 10 ವರ್ಷ ಕೆಲಸ ಮಾಡಿಕ್ಕಣಮ್ಮ. ಅಲ್ಲಲ್ಲ ಸೆಂಟ್ರು ದೊಡ್ಡದಾಗಲ್ಲ, 4 ಆಯ್ತದಲ್ಲ, ಹಂಗೆ 4 ಮಾಡಿ ಸಾಕು. ಜಾಸ್ತಿ ದೊಡ್ಡದಾಗ. ಇಲ್ಲಿ ದೊಡ್ಡದಾದ್ರೂ ಚಂದ, ಏನಾಗಲ್ಲ. ಹೊಡಿ ಸೆಂಟ್ರಿಗೆ ಅಷ್ಟು ಹೊಡಿ. ಬೇಕಾದ್ರೆ 2 ನಾನು ಹಂಗೆ ತಿನ್ಕೋತೀನಿ. ಮಸಾಲೆ ಪಪ್ಸ್ ಮಾತ್ರ ನೀಟಾಗಿ ಬರಲಿಲ್ಲ ಅಂದರೆ ನಿನಗೂ ಬಂದಾಗ ಹೋಯ್ತೆ. ಫುಲ್ ಎಗ್, ಹಾಫ್ ಎಗ್ಗಿಂತ ಫುಲ್ ಎಗ್ ಚೆನ್ನಾಗಿರುತ್ತೆ. ಎದ್ದಿರೋದು 7 ಗಂಟೆಗೆ ಎದ್ದಾಳೆ, ಶೀತ ಆಯ್ತಂತೆ ನೋಡಿ. ನಾನು ಇವು ಎಡಮಟ್ಟೆ ಎಲ್ಲ ಇವೆಲ್ಲ ಕತ್ತರಿಸಿ ಪಪ್ಸ್ ಮಾಡ್ತಾಳೆ ಅಂತ ಒತ್ತಂತೆ ಒಲೆ ಕಚ್ಚಿ ಏನೋ ಅಪರೂಪ ಪಪ್ಸ್ ಮಾಡಿಕೊಡ್ತಾ ಇದೆಯಾ ಅಂತಲ್ಲ ರಾತ್ರಿ. ಅದಕ್ಕೆ ಪಟನೆ ನಾನು ಎಲ್ಲ ಕೆಲಸ ಮಾಡಿದೆ. ನಾನೇ ಫಸ್ಟ್ ಎದ್ದಿರೋದು ಇವತ್ತು. ವೆರಿ ಗುಡ್. ತಾರಿನ ಬೇಕ್ರಿ ಮಾಡಿಕೊಡ್ಬೋದು. ನಮ್ಗೆ ಯಾವ ಥರ ಬೇಕು. ಈಗ ಅಲ್ಲಿಗೂ 1000 ಬೇಕೇನಪ್ಪ. ನೋಡಿ ಎಷ್ಟು ಅಪ್ಪ ಬಂದಿದೆ ಪಪ್ಸು. ಫೈನಲಿ 4 ರೆಡಿ ಆಗಿದ್ದಾವೆ. ಬಿಡು. ಎಣ್ಣೆ ಕಾದೈತಾ? ಅಲ್ಲಿ ಯಾವ ಒಂದು ಇದಾಗ್ತದೆ ನೋಡಿ, ಈರುಳ್ಳಿ ಚೂರು ಚೂರು ಅಂತೈತೆ. ನಾನು ಏನಕ್ಕಿಂತ ಮೊದಲೇ ಚೆಕ್ ಮಾಡಿದ್ದೀನಿ ಬಿಡು. ಕಾದೈತೆ ಬಿಡು, ಬಿಡೋದು ಅಷ್ಟೇ. ಜಾಸ್ತಿ ಕಾದ್ರೆ ಮೇಲೆ ಸೀದೋಗ್ಬಿಡ್ತವೆ.
ಸೌದೆ ನೋಡಲ್ಲಿ ಹೆಂಗೆ ಹಚ್ಕೊಂಡವೆ. ಎಣ್ಣೆ ಕಮ್ಮಿ ಐತಲ್ಲ, ನಡೆಯುತ್ತಾ? ಅದು ಬಂದಾಗ ನಡೀತದೆ. ಚೆನ್ನಾಗಿ ಪಪ್ಸ್ ಬಂತಂದರೆ ಎಣ್ಣೆ ಪರವಾಗಿಲ್ಲ. ಏನೆಲ್ಲ ಒಬ್ಬ ಇದನ್ನ ಇದೇ ಥರ ಬೇಯಿಸ್ತಾರೆ, ಅರ್ಧ ಬೆಂದ್ಮೇಲೆ ಅರ್ಧ ಬಾಕ್ತಾರಲ್ಲ. ಫುಲ್ ಎಣ್ಣೆ ಇದ್ರೆ ನಾವು ಫುಲ್ಲಾಗಿ ಬಿಡ್ಬೋದಾಯ್ತದೆ. ಇಲ್ಲ ಏನು ಮಾಡ್ತೀವಿ, ಅಡ್ಜಸ್ಟ್ ಮಾಡ್ತೀವಿ. ಏನು ನಾವೇನು ಎಂಟ್ರ್ ಮಾಡ್ತೀವಿ, ನಮಗೆ ತಾನೆ ಚೂರು ಏರ್ಪೇರಾದ್ರೆ ತಿನ್ನಬೇಕು. ಫ್ರೆಂಡ್ಸ್ ನೋಡಿ, ಪಪ್ಸು ರೆಡಿ ಆದೋ, ಆರಾಮಾಗಿ ಮನೇಲೇ ಮಾಡ್ಕೋಬೋದು. ಅಂತೂ ಇಂತೂ ತಾರ ಚೂರು ಇದಾಗ್ದಂಗೆ ಬಿಟ್ಕೊಳ್ದಂಗೆ ಸ್ವಲ್ಪನೂ ಎಣ್ಣೆ ಒಳಗೆ ಬಿಟ್ಕೊಂಡಿಲ್ಲ, ಆ ರೀತಿ ಬಂದಿದ್ದಾವೆ. ಸಖತ್ ದಪ್ಪ ಬಂದಿದ್ದಾವಪ್ಪ. ಒಂದು ಎಗ್ಗು ಫುಲ್ ಎಗ್ಗಲ್ಲ, ಹಂಗಾಗಿ ದಪ್ಪ ಬಂದಿದೆ. ಇದು ಏನಂದ್ರೆ ಎಣ್ಣೆನೂ ಕುಡ್ದಿಲ್ಲ ಇದು. ಫುಲ್ ಓವನ್ ಅಲ್ಲಿ ಯಾವ ರೀತಿ ಮಾಡ್ತಾರೆ ಆ ರೀತಿ ಬಂದಿದೆ. ಎಣ್ಣೆನೇ ಕುಡ್ದಿಲ್ಲ ಇವು. ಜಾಸ್ತಿ ಎಣ್ಣೆ ಕುಡಿದು ಚೆನ್ನಾಗಿರಲ್ಲ. ಇಲ್ಲಿ ಈಸಿಯಾಗಿ ಮಾಡ್ಕೋಬಹುದು. ಯಾರು ಪಪ್ಸ್ ಲವರ್ ಯಾರು ಇದ್ದೀರಾ ಮನೇಲಿ ಆರಾಮಾಗಿ ಮಾಡ್ಕೋಬಹುದು ಓವನ್ ಇಲ್ದಿರೆ. ಆಮೇಲೆ ಟೈಮ್ ಇದ್ರೆ ಇನ್ನೊಂದ್ ತರ ಆಯಿಲಲ್ಲಿ ಬೇಯಿಸಂಗಿಲ್ಲ, ಆ ರೀತಿ ಮಾಡ್ಬೋದು. ನನ್ಗೆ ಟೈಮ್ ಇಲ್ಲ, ಆಯಿಲ್ ಯಾರು ಜಾಸ್ತಿ ತಿನ್ನಲ್ಲ ಅವ್ರು ಬೇರೆ ತರನೇ ಮಾಡ್ಕೋಬಹುದು. ಬೇರೆ ತರ ಮಾಡ್ಬೋದು. ಅದನ್ನು ಒಂದಿನ ತೋರ್ಸ್ಕೊಡ್ತೀನಿ. ಇದು ಟೈಮ್ ಜಾಸ್ತಿ ಇಲ್ದಾಗ ಈ ರೀತಿ ಮಾಡ್ಕೋಬಹುದು. ನೋಡಿ, ಆಯಿಲ್ ಕುಡ್ದಿಲ್ಲ ಇದು ಸ್ವಲ್ಪನು. ಇನ್ನೆರಡಿದೆ, ಇದನ್ನು ಸಹ ಬಿಟ್ಬಿಡ್ತೀನಿ. ಹಾಗೇನೆ ಒಂದು ಕಟ್ ಮಾಡಿ ತೋರಿಸ್ತೀನಿ ಹೆಂಗ್ ಬಂದಿದೆ ಅಂತ. ನೋಡಿ, ನಾನು ಫುಲ್ಲು ಒಂದು ಎಗ್ಗು ಫುಲ್ ಹಾಕಿ ಮಾಡಿದ್ದೀನಿ. ಮಸಾಲೆ ಅಡಿಲಿ ಚೆನ್ನಾಗಿ ಸ್ವಲ್ಪನೂ ಮಸಾಲೆ ಬಿಟ್ಕೊಂಡಿಲ್ಲ ಪಪ್ಸಲ್ಲಿ, ಆ ರೀತಿ ಬಂದಿದೆ. ಲೆಮನ್ ಪೀಸ್ ಕೊಡಿ, ಟೇಸ್ಟ್ ಮಾಡ್ತೀನಿ. ಸಕ್ಕತ್ತಾಗಿ ಬಂದೈತೆ ಫ್ರೆಂಡ್ಸ್, ಟ್ರೈ ಮಾಡಿ ಮಾಡ್ಕೊಳ್ಳಿ.